ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ತುಂಬಾ ದಿನಗಳಿಂದ ಹೇಳ್ತಾ ಇದೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅಂತ. ಅದಕ್ಕೆ ರೂಮ್ ಎಲ್ಲ ಸೆಟ್ ಆಗಿದೆ, ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅದರ ಫುಲ್ ಡೀಟೇಲ್ಸ್ ಬಗ್ಗೆ ಯಾವ ರೀತಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರೀತಾ ಮೆಜರ್ಮೆಂಟ್ ಬರೀತಾ ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾನೆ, ಅದನ್ನೆಲ್ಲ ನೀವು ಮಿಸ್ಕೊಳ್ತೀರಾ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ. ಆ ತರ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ದು ನಂಬರ್ ಇದೆ, ನಂಬರ್ಗೆ ವಾಟ್ಸ್ಆಪ್ ಕಳಿಸಿ ಮಾರ್ಕ್ ಮಾಡಿ ಇದು ಏನಕ್ಕೆ ಎಷ್ಟು ಬ್ರಾಡ್ ಇಟ್ಕೊಂಡಿದ್ದೀರಾ ಅನ್ನೋದು, ಏನೋ ಡೌಟ್ ಬಂತು ಎಷ್ಟು ಡೀಪ್ ಇಟ್ಕೊಂಡಿದ್ದೀರಾ, ಇಲ್ಲ ಎಷ್ಟು ಹಾರ್ಮಲ್ ಡೌನ್ ಇಟ್ಟಿದ್ದೀರಾ, ಇಲ್ಲ ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡ್ ಇಟ್ಕೋಬೇಕು, ಈ ತರ ಸಮಥಿಂಗ್ ಏನಾದ್ರೂ ಡೌಟ್ಗಳು ಬಂದಾಗ ನೀವು ಕಾಮೆಂಟ್ ಮಾಡ್ಬೋದು. ಇಲ್ಲ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ಕಳ್ಸೋರ್ಗು ಹಂಗೆ ರೆಸ್ಪಾಂಡ್ ಆಗ್ತೀನಿ ವಾಟ್ಸಪ್ ಅಲ್ಲೇ. ಇಲ್ಲ ಕಾಲ್ ಮಾಡೋರ್ಗೆ ಕಾಲ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡೋರ್ಗೆ ಸ್ವಲ್ಪ ಲೇಟ್ ಆಗ್ಬೋದು, ಅದನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಿಗೆ ಯಾವ ರೀತಿ ಎಲ್ಲ ಅನುಕೂಲ ಆಗುತ್ತೋ ಎಲ್ಲರಿಗೂ ಅದೇ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಯಾವ ರೀತಿಯಲ್ಲಾದ್ರೂ ನೀವು ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಹೆಲ್ಪ್ಫುಲ್ ಆಗಿ, ಸ್ವಲ್ಪ ಲೇಟ್ ಆಗ್ಬೋದು, ನನಗೂ ಕೆಲಸ ಇರುತ್ತೆ, ವರ್ಕ್ ಇರುತ್ತೆ, ಅದರಿಂದ ನೋಡ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ಮಾಡ್ಕೊಡ್ತೀನಿ. ಅದೇ ರೀತಿ ತುಂಬಾ ಜನ ಕೇಳಿದೆ ಸಂಡೇ ಟೈಮಲ್ಲಿ ಬನ್ನಿ, ನಿಮ್ಗೆ ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಕಟಿಂಗ್ ಇದ್ರೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಸಂಡೇ ಟೈಮಲ್ಲೂ 2-3 ಜನ ಬರ್ತಾ ಇದ್ದಾರೆ ಸಬ್ಸ್ಕ್ರೈಬರ್ ಬಂದು ನಮ್ದೇನಿದೆ ಕಟಿಂಗ್ ಲೈವ್ ಅಲ್ಲೇ ಮುಂದೆ ಅವ್ರ ಮುಂದೆನೆ ಕಟಿಂಗ್ ಮಾಡಿಸಿ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಗೂ ಏನಾರ ಡೌಟ್ ಇದ್ರೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರ್ತೀನಿ, ಬರ್ಬೋದು. ನಾನಂತೂ ಕಷ್ಟಪಟ್ಟು ಕಲ್ತಿದ್ದೀನಿ, ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ. ಕಲಿಯಕ್ಕೆ ನೀವು ರೆಡಿ ಇರಬೇಕು, ಕಲ್ಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಅದೇ ರೀತಿ ಕ್ಲಾಸಸ್ ಯಾವ ತರ ಇರುತ್ತೆ, ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಒಂದು, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನು ಬರ್ದೇ ಇರೋರ್ಗೆ, ಮಿಷಿನ್ ಟಚ್ ಇಲ್ದೇ ಇರೋರ್ಗೆ ಸ್ಟಾರ್ಟಿಂಗ್ ಇಂದ ಮಿಷಿನ್ ಹ್ಯಾಂಡಲ್ ಯಾವ ತರ ಮಾಡ್ಬೇಕು, ಯಾವ ಮೂವ್ಮೆಂಟ್ ಮಾಡ್ಬೇಕು, ಅದೇ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಎಮ್ಮಿಂಗ್ ಮಾಡೋದಂಗೆ, ಉಕ್ಸ್ ಹಾಕೋದಂಗೆ, ಮತ್ತೆ ಬ್ಲೌಸ್ ಲೈನಿಂಗ್ ಅಟ್ಯಾಚ್ ಮಾಡೋದಂಗೆ, ಬ್ಲೌಸ್ ಹೊಲಿಯೋದಂಗೆ, ಅದಾದ್ಮೇಲೆ ಕಟಿಂಗು, ಅದಾದ್ಮೇಲೆ ಡ್ರೆಸ್ಸು, ಅದಾದ್ಮೇಲೆ ಡಿಸೈನು, ಅದಾದ್ಮೇಲೆ ಪೈಪಿಂಗು, ಈ ತರ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಬೂಟಿಕ್ ಅಲ್ಲಿ ಯಾವ ತರ ಮಾಡ್ತೀವೋ ಅದೇ ರೀತಿ ಫಿನಿಶಿಂಗ್ ಅದೇ ನೀಟಾಗಿ ಕಲ್ಸ್ಕೊಡ್ತೀನಿ. ಎರಡನೇದು, ಸ್ವಲ್ಪ ಹೊಲಿಯಕ್ ಬರುತ್ತೆ ಸಾಲ, ಸ್ವಲ್ಪ ಫಿನಿಶಿಂಗ್ ಬರಲ್ಲ ಅವ್ರಿಗೆ, ಅವ್ರಿಗೂ ನೀಟಾಗಿ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಆಫ್ಲೈನ್ ಅಲ್ಲಿ ಹೇಳ್ಕೊಡ್ತೀನಿ. ಆನ್ಲೈನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇನೆ. ಮತ್ತೆ ಅದೇ ರೀತಿ ಸ್ಟಿಚಿಂಗು ಫಿನಿಶಿಂಗ್ ಆಗಿ ಬರುತ್ತೆ, ಹೊಲಿಯಕ್ಕೆ ಬರುತ್ತೆ, ಕಟಿಂಗ್ ಬರಲ್ಲ ಅನ್ನೋರ್ಗೆ ಕಟಿಂಗು ಡೈಲಿ ಒಂದೊಂದು ಕ್ಲಾಸಸ್ ಅಲ್ಲಿ ಒಂದೊಂದು ಕಟಿಂಗ್ ನಾನು ಮಾಡ್ತೀನಿ. ಅದೇ ರೀತಿ ಅವ್ರ ಕೈಯಲ್ಲಿ ಮತ್ತೆ ಇನ್ನೊಂದು ಕಟಿಂಗ್ ನಾನು ಮಾಡಿಸ್ತೀನಿ. ನಾನು ಅಲ್ಲೇ ನಿಂತ್ಕೊಂಡು ಅವ್ರನ್ನ ಇನ್ನೊಂದು ಕಟಿಂಗ್ ನಾನು ಮಾಡ್ಸಕ್ ಹೇಳ್ತೀನಿ. ಅವಾಗ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಇದನ್ನ ಹಿಂಗ್ ಮಾಡ್ಕೋಬೇಕು, ಈ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಅವ್ರ ಕೈಯಲ್ಲಿ ಕಟಿಂಗ್ ಮಾಡಿಸಿ ಪರ್ಫೆಕ್ಟ್ ಕಟಿಂಗ್ ಮಾಡಿಸೋ ತರ ರೆಡಿ ಮಾಡೋ ತರ ನಾನು ಆ ಕ್ಲಾಸಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ಕಟಿಂಗ್ ಆಯ್ತು, ಸ್ಟಿಚಿಂಗ್ ಆಯ್ತು, ಗೌನು, ಫ್ರಾಕ್ಸ್ ಎಲ್ಲಾನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲರಿಗೂ ಯಾರಿಗೆ ಯಾವ ಟೈಮಿಂಗ್ ಅಲ್ಲಿ ಹೇಳ್ತೀನೋ ಆ ಟೈಮಿಂಗ್ ಅಲ್ಲಿ ಬಂದು ಅವ್ರಿಗೆ ಕಲ್ತ್ಕೊಂಡು ಹೋಗ್ಬೋದು ಆಫ್ಲೈನ್ ಅಲ್ಲಿ. ಅದೇ ರೀತಿ ಆನ್ಲೈನ್ ಅಲ್ಲಿ ಯಾವ ತರ ಸರ್ ಅಂತ ಕೇಳ್ಬೋದು. ಆನ್ಲೈನ್ ಅಲ್ಲಿ ಏನ್ ಮಾಡ್ತೀನಿ, ಇಷ್ಟು ದಿನ ಮಾಮೂಲಿ ವಿಡಿಯೋ ತರ ಮಾಡ್ತಾ ಇದ್ದೆ. ಅದೇ ರೀತಿ ಇವಾಗ ಹೊಸದಾಗಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ಇವು ಆಫ್ಲೈನ್ ಅಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ. ಒಂದು ಬ್ಲೌಸ್ ಬರುತ್ತೆ, ಆ ಬ್ಲೌಸ್ ನ ನೀವು ಕಟ್ ಮಾಡಿ ಮಾರ್ಕ್ ಮಾಡ್ಬೇಕು, ಎಷ್ಟು ಶೋಲ್ಡ್ ಇಟ್ಕೋಬೇಕು, ಎಷ್ಟು ಡೀಪ್ ಇಟ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ ಆನ್ಲೈನ್ ಅಲ್ಲಿ. ಅವಾಗ ನಾನು ಫೋನ್ ಮಾಡಿದ್ರಂದ್ರೆ, ಸರ್ ಮೆಜರ್ಮೆಂಟ್ ಈ ತರ ಇದೆ ಅಂದ್ರೆ, ಆ ಮೆಜರ್ಮೆಂಟ್ ತಕ್ಕಂಗೆ ನಾನು ಇಲ್ಲಿ ಒಂದು ರಫ್ ಆಗಿ ನಾನು ಮಾರ್ಕ್ ಮಾಡಿಬಿಟ್ಟು ಆ ಲೆಂತ್ ಹಾರ್ಮೋಲ್ಗೆ ಎಷ್ಟು ಡೀಪ್ ಎಷ್ಟು ಶೋಲ್ಡರ್ ಅಂತ ನೀಟಾಗಿ ಬರೆದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ರೆ ನೀವು ಕಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಅದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಆಫ್ಲೈನ್ಗೆ ಸ್ವಲ್ಪ ಕಮ್ಮಿ ಪೀಸಸ್ ಇರುತ್ತೆ, ಆಫ್ಲೈನ್ಗೆ ಸ್ವಲ್ಪ ಜಾಸ್ತಿ ಪೀಸ್, ಅಂದ್ರೆ ಜಾಸ್ತಿಯಿಂದ ಅಷ್ಟೊಂದೇನಿರಲ್ಲ. 1500 ಇಂದ ಸ್ಟಾರ್ಟಿಂಗ್ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು 3000 ಒಳಗಡೆ ಅಷ್ಟ್ಮೇಲೆ ಅದ್ರ ಮೇಲೆ ಹೋಗಲ್ಲ. ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಫೀಸ್ ಅನ್ನೋದು ರೀಸನಬಲ್ ಆಗಿ ಇಟ್ಟಿದ್ದೀನಿ. ಓಕೆನಾ? ಅದೇ ರೀತಿ ಟೈಲರಿಂಗ್ ಎಲ್ಲ ಮುಗೀತು, ಸ್ಟಿಚಿಂಗು, ಕಟಿಂಗು, ಫ್ರಾಕ್ಸು ಮತ್ತೆ ಇದಿಷ್ಟೆಲ್ಲ ಮುಗೀತು. ಕಟಿಂಗ್ ಆಲ್ ಇನ್ ಒನ್, ಆಫ್ಲೈನ್ ಆನ್ಲೈನ್ ಎರಡು ಮುಗೀತು ಟೈಲರಿಂಗ್ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಕುಚ್ಚು ಯಾವ ರೀತಿ ಅಂತಂದ್ರೆ, ಸ್ಯಾರಿಗೆ ಕುಚ್ಚಾಕ್ತಿವಲ್ಲ ಪಲ್ಲು ಕಡೆ ನೋಡಿ, ಈ ತರ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗು ಬೇಬಿ ಕುಚ್ ಅಂತೀವಿ. ಬೇಬಿ ಕುಚ್ಚಲ್ಲೇ ಒಂದ್ರಲ್ಲಿ 2 ಕಲರ್ ಬರುತ್ತೆ. ಸೀರೆ ಪಲ್ಲು ಒಂದ್ ಕಲರು, ಸೀರೆ ಒಂದ್ ಕಲರ್ ಇರುತ್ತಲ್ಲ, ಅದನ್ನ ಈ ತರ ಡಬಲ್ ಕಲರು, ಕೆಳಗಡೆ ಸಿಂಗಲ್ ಕಲರ್ ಇದ್ದಾಗ ಮತ್ತೆ ಡಬಲ್ ಕಲರ್, ಮತ್ತೆ ಬೀಟ್ಸ್ ಹಾಕೋದು, ಮತ್ತೆ ಇನ್ನೊಂದು ಡಿಫ್ರೆಂಟ್ ಬೀಟ್ಸ್, ಆಮೇಲೆ ಕ್ರೋಶ, ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರುತ್ತೆ. ಈ ತರ ಇಷ್ಟು ಡಿಸೈನ್ ಇರೋದನ್ನ ಸ್ಟಾರ್ಟಿಂಗ್ ಇಂದ ಹಿಡಿದು ಕುಚ್ಚನ್ನ ಹೇಳ್ಕೊಡ್ತೀವಿ. ಇದು ಒಂದು ಕ್ಲಾಸಸ್ ಇರುತ್ತೆ. ಸ್ಯಾರಿ ಪಲ್ಲುಗೆ ಕುಚ್ಚು ಹಾಕೋದು, ಅದು ಟೈಮಿಂಗ್ಸ್ ಬೇರೆ ಇರುತ್ತೆ. ಕುಚ್ಚು ಕಲಿಯಬೇಕು ಅನ್ಕೊಂಡಿರೋರು ಅದಕ್ಕೆ ಒಂದು ಟೈಮಿಂಗ್ಸ್ ಇರುತ್ತೆ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ಕ್ಲಾಸು ಎಲ್ಲ ಸೇರ್ಸ್ ಮಾಡ್ತಾ ಇದೀನಿ, ಒಂದೇ ಬಂದ್ರೆ ಕಷ್ಟ ಆಗುತ್ತೆ ಅಂತ. ಅದೇ ರೀತಿ ನೆಕ್ಸ್ಟ್ ಮಿಷಿನ್ ವರ್ಕ್. ಇವಾಗ ಮಿಷಿನ್ ವರ್ಕ್ ಯಾವ ತರ ಅಂದ್ರೆ,
ನೋಡಿ ಈ ತರ ಮಿಷಿನ್ ಅಲ್ಲಿ ಮಾಡಿರ್ತಿಲ್ಲ, ಮಾಮೂಲಿ ಮಿಷಿನ್ ಅಲ್ಲಿ, ಕಂಪ್ಯೂಟರ್ ಮಿಷಿನ್ ಅಲ್ಲ, ನಾವು ಮಾಮೂಲಿ ಜಿಗ್ ಮಿಷಿನ್ ತರಾನೇ ಇರುತ್ತೆ. ಅದು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರಲ್ಲೇ ನಾವು ಮನೆಯಲ್ಲೇ ಕುತ್ಕೊಂಡು ಸಿಂಪಲ್ ಡಿಸೈನ್ಗಳು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ, ಇದು ಮಿಷಿನ್ ವರ್ಕ್ ಬಂದಿರೋದು. ಆದ್ರೆ ಇದೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈ ತರ ಬರುತ್ತೆ ಶಾಂಪಲ್. ನೀವು ಯಾವಾಗ ಫ್ರೀ ಟೇಬಲ್ ಸಂಡೇ ಬಂದ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿ. ಇದು ಕಸ್ಟಮರ್ಗೆ ತೋರ್ಸಕ್ಕೆ ಅಂತ ನಾನು ಸ್ಯಾಂಪಲ್ ಇಷ್ಟು ಉದ್ದ ಮಾಡಿ ಸಿಕ್ಕಿದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ಮಿಷಿನ್ ವರ್ಕ್ ಅಲ್ಲಿ ಬರುವಂತ ಡಿಸೈನ್ಸ್ ನೋಡಿ, ಇಷ್ಟು ಈ ಕಡೆ ಮತ್ತೆ ಈ ಕಡೆ. ಇದ್ರಲ್ಲಿ ಬಂದ್ಬಿಟ್ಟು ನಾನು ಮಿಷಿನ್ ವರ್ಕ್ ಹೇಳ್ಕೊಡ್ತೀನಿ. ಯಾವ ತರ ಅಂತಂದ್ರೆ, ಸ್ಟಾರ್ಟಿಂಗ್ ಇದು ನೋಡಿ ಸಿಂಪಲ್ ಇರುತ್ತಲ್ಲ, ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೋದು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಚಿಕ್ಕ ಲೀಫ್ ತರ ಇರೋದು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಜಿಗ್ಜಾಗ್ ಲೈನು. ಈ ತರ ಸ್ಟೆಪ್ ಬೈ ಸ್ಟೆಪ್ ಮಿಷಿನ್ ವರ್ಕ್ ಸ್ವಲ್ಪ ಒಂದ್ 2-3 ತಿಂಗಳು ಬಂದಿರುತ್ತೆ, ಕಲಿಯಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಮಿಷಿನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಮಿಷಿನ್ ವರ್ಕ್ ಇಲ್ಲೇ ಮಿಷಿನ್ ಇರುತ್ತೆ, ಹೇಳ್ಕೊಡೋರು ಇರ್ತಾರೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನ ನೀವು ಕಲ್ತ್ಕೋಬಹುದು. ಮಿಷಿನ್ ವರ್ಕ್ ಕಲಿಯೋರು ಹೇಳ್ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್. ನೆಕ್ಸ್ಟ್ ಮಗ್ಗಮ್ ವರ್ಕ್ ಅಂತೀವಲ್ಲ, ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು ಕೈಯಲ್ಲಿ ಮಾಡ್ತೀವಲ್ಲ, ಬೀಡ್ಸ್ ಎಲ್ಲ ಹಾಕಿ ಹ್ಯಾಂಡ್ ವರ್ಕ್ ಅಂತೀವಿ. ಅದನ್ನ ನೋಡಿ ಈ ತರ ಇರುತ್ತೆ ಹ್ಯಾಂಡ್ ವರ್ಕ್. ಬೀಡ್ಸ್, ಕುಂದನ್ನು, ಜರ್ದೋಸಿ, ಥ್ರೆಡ್ ಎಲ್ಲ ಮಿಕ್ಸ್ ಬರುವಂತದ್ದು ಹ್ಯಾಂಡ್ ವರ್ಕ್. ಇದನ್ನು ನಮ್ಗೆ ಸಮೇತ ಎಲ್ಲಾ ಕಡೆ ಹೋದ್ರು ಹಿಂದಿಯವರೇ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಕನ್ನಡದವ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸಮೇತ ನಾನು ಕಲ್ಸ್ಕೊಡ್ತೇನೆ. ಹ್ಯಾಂಡ್ ವರ್ಕ್ ಯಾರು ಮಗ್ಗಮ್ ವರ್ಕ್ ಯಾವ್ದಾರು ಕಲಿಬೇಕು ಅನ್ಕೊಂಡು ಆಸಕ್ತಿ ಇರೋರು ಬರ್ಬೋದು. ಅವ್ರಿಗೂ ಒಂದು ಟೈಮಿಂಗ್ಸ್, ಒಂದು ಕ್ಲಾಸಸ್ ಇರುತ್ತೆ. ಅದ್ರ ಬಗ್ಗೆ ಅವ್ರಿಗೂ ಒಂದು ಕ್ಲಾಸಸ್ ತರ ರೆಡಿ ಮಾಡಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ, ನೀವು ಮಾಡ್ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಚಾನಲ್ ನಂಬರ್ ಇದೆ, ಇನ್ನೊಂದ್ಸರಿ ಡಿಸ್ಪ್ಲೇ ತಮ್ಲೇನಲ್ಲಿ ನಂಬರ್ ಕೊಟ್ಟಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆಸಕ್ತಿ ಇರೋರು ಕಾಲ್ ಮಾಡಿ. ನೆಕ್ಸ್ಟ್ ಮಂತ್ 5ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗ್ತಾ ಇದೆ ಆಫ್ಲೈನ್ ಪ್ಲಸ್ ಆನ್ಲೈನ್ ಕ್ಲಾಸಸ್. ಆನ್ಲೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲೇ ನಿಮ್ ಮುಂದೆನೆ ನಾನು ಕಟ್ ಮಾಡಿ ತೋರಿಸಿ ಮತ್ತೆ ನಿಮ್ ಕೈಲಿ ಕಟಿಂಗ್ ಮಾಡಿಸ್ತೀನಿ. ಇಲ್ಲ ಬ್ಲೌಸ್ ಹೊಲಿಯಕ್ ಫಿನಿಶಿಂಗ್ ಬರಲ್ಲ ಅನ್ನೋರ್ಗೆ ಏನ್ ಮಾಡ್ತೀನಿ, ನಾನು ಹೊಲ್ಬೇಕಾದ್ರೆ ನೀಟಾಗಿ ಒಂದು ಫ್ರಂಟ್ ಅಲ್ಲಿ ಇಲ್ಲ ಸ್ಲೀವ್ಸ್ ಹಾಕ್ಬೋದು, ಒಂದು ತೋರಿಸ್ತೀನಿ, ಇನ್ನೊಂದು ನಿಮ್ ಕೈಲಿ ಹೊಲಿಸ್ತೀನಿ. ಈ ತರ ಪ್ರಾಕ್ಟಿಕಲ್ ಎರಡು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನೀಟಾಗಿ ಒಂದ್ಸರಿ ನೋಡ್ತೀರಾ, ಒಂದ್ಸರಿ ಹೊಲಿತೀರಾ, ಅವಾಗ ಏನಾದ್ರು ಫಿನಿಶಿಂಗ್ ಅದು ನೀಟಾಗಿ ಬರುತ್ತೆ. ಮತ್ತೆ ಪೈಪಿಂಗು ಅಷ್ಟೇ, ಪೈಪಿಂಗ್ ಬರಲ್ಲ ಅನ್ನೋರ್ಗು ಪ್ರತಿಯೊಂದು ಪೈಪಿಂಗು, ಪ್ಯಾಚ್ ವರ್ಕ್, ಡಿಸೈನು, ವರ್ಕ್ ಬ್ಲೌಸ್ ಬಂದ್ರೆ ಯಾವ ತರ ಹೊಲಿಬೇಕು ಅನ್ನೋದು ಪ್ರತಿಯೊಂದು ನೀಟ್ ಫಿನಿಶಿಂಗ್ ಆಗಿ ಬೂಟಿಕಲ್ಲಿ ಯಾವ ತರ ಮಾಡ್ತೀವೋ ಅದೇ ತರ ಫಿನಿಶಿಂಗ್ ಆಗಿ ನಿಮ್ಗೆ ಹೇಳ್ಕೊಳ್ಳಾಗುತ್ತೆ. ಕಟಿಂಗು ಅಷ್ಟೇ, ನಾನೊಂದು ಕಟ್ ಮಾಡ್ತೀನಿ, ನಿಮ್ ಕೈಲಿ ಒಂದು ಕಟ್ ಮಾಡಿಸ್ತೀನಿ. ಆ ತರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಕಟಿಂಗ್ ಅನ್ನೋದು ನೀಟಾಗಿ ನಮ್ಮ ಮುಂದೆನೆ ಡೈಲಿ ಒಂದೊಂದು ಕಲಿಬಹುದು. ಜಾಸ್ತಿ ಕಲಿತ್ರೆ ಏನಾಗುತ್ತೆ ಅಂದ್ರೆ ಮರ್ತೋಗ್ಬಿಡ್ತೀರಾ. ಒಂದೊಂದೇ ಮಾಡಿ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಏನಾಗುತ್ತೆ, ಅದು ನೆನಪಿರುತ್ತೆ. ಅದಕ್ಕೋಸ್ಕರ ಒಂದೊಂದೇ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಸ್ಯಾರಿ ಕುಚ್ಚಾಕೋರಿಗೆ ಒಂದೊಂದು ಕ್ಲಾಸ್ ಇರುತ್ತೆ, ಅವ್ರು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ ಅಲ್ಲಿ ಅವರು ಮಾಮೂಲಿ ಚಿಕ್ಕ ರೋಲ್ ಇರುತ್ತೆ, ಅದು ಥ್ರೆಡ್, ಸಿಲ್ಕ್ ಥ್ರೆಡ್, ಅದನ್ನ ಎಷ್ಟು ಎಳೆ ತಗೊಂಡ್ರೆ ಎಷ್ಟು ಗಂಟು ಹಾಕೋಬೇಕು, ಅದನ್ನ ಹೆಂಗ್ ಸುತ್ಕೋಬೇಕು ದಾರ ಅನ್ನೋದು ಸ್ಟಾರ್ಟಿಂಗ್ ಇಂದನು ನೀಟ್ ಫಿನಿಶಿಂಗ್ ಆಗಿ ಕುಚ್ಚು ಬೂಟಿಗಳಲ್ಲಿ ಹೆಂಗ್ ಯಾವ ತರ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ, ಪಲ್ಲುಗೆ ನೀಟಾಗಿ ಹಾಕಿ ನಿಮ್ ಮುಂದೆನೆ ಹಾಕಿ ಯಾವ ತರ ದಾರ ಸುತ್ತಬೇಕು ಅನ್ನೋ ಸ್ಟಾರ್ಟಿಂಗ್ ಇಂದ ಕುಚ್ಚು ಹಾಕಿ ಅದನ್ನ ಗಂಟು ಹಾಕೋವರೆಗೂ ತೋರಿಸ್ಕೊಡ್ಲಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಮಿಷಿನ್ ವರ್ಕ್ ನ ಸ್ಟಾರ್ಟಿಂಗ್ ಇಂದ ಹೇಳಿದ್ನಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಸ್ಟ್ರೈಟ್ ಲೈನು, ಆಮೇಲೆ ಜಿಗ್ಜಾಗ್ ಲೈನು, ಆಮೇಲೆ ಲೀಫು, ಈ ತರ ಎಲ್ಲ ಸ್ಟಾರ್ಟಿಂಗ್ ಇಂದ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು. ಅದೇ ರೀತಿ ಮಗ್ಗಮ್ ವರ್ಕ್ ಅಂದ್ರೆ ಥ್ರೆಡ್ ವರ್ಕ್ ಮತ್ತೆ ಹ್ಯಾಂಡ್ ವರ್ಕ್ ಅಂತೀವಲ್ಲ, ಅದನ್ನ ಫ್ರೇಮ್ ಅಲ್ಲಿ ಹಾಕಿ ನೀಡ್ನ ಯಾವ ತರ ತಿರುಗಿಸ್ಬೇಕು ಸ್ಟ್ರೈಟ್ ಲೈನ್ ಆಗಿ, ಮತ್ತೆ ಇನ್ನೊಂದು ಲೈನು, ಮತ್ತೆ ಲೋಡಿಂಗು, ಮತ್ತೆ ಬೀಟ್ಸ್ ಪೋಣಿಸೋದು, ಬೀಟ್ಸ್ ಎತ್ಕೊಳ್ಳೋದು, ಇದೆಲ್ಲ ಸ್ಟಾರ್ಟಿಂಗ್ ಇಂದ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡುತ್ತೆ. ಅದು ಕನ್ನಡದಲ್ಲಿ ನಾವೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅವ್ರು ಇರ್ತಾರೆ ಪಕ್ಕದಲ್ಲಿ. ಆಮೇಲೆ ಆಫ್ಲೈನ್ ಬರೋರಿಗೆ ಇಷ್ಟೆಲ್ಲ ಅನುಕೂಲ ಇದೆ. ಆನ್ಲೈನ್ ಅವ್ರಿಗೆ ಸೇಮ್ ಇದೇ ತರ ನಾನು ಏನ್ ಹೇಳಿದ್ದೀನಿ ಅದನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ಕಲಿಯಕ್ಕೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲವಾಗಿ ಕಲಿಬಹುದು. ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಮಾತ್ರ ನಾನು ಆಫ್ಲೈನ್ ಅಲ್ಲಿ ಹೇಳ್ದಲ್ಲ ಮೆಜರ್ಮೆಂಟ್ ಆ ತರ ಮಾಡ್ತಾ ಇರ್ತೀನಿ. ಇನ್ನು ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್ ನಾವ್ ಹೆಂಗ್ ತೋರಿಸ್ತೀವೋ ವಿಡಿಯೋ ನೋಡ್ಕೊಂಡು ನೀಟಾಗಿ ಹಂಗೆ ಮಾಡಿದಂದ್ರೆ ಕಲ್ತ್ಕೋಬಹುದು ನೀವು. ಓಕೆನಾ? ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋದು ಹೆಂಗೆ, ಅದನ್ನೆಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡೋದು, ಮಿಷಿನ್ ಯಾವ ತರ ಸೆಟ್ಟಿಂಗ್ ಮಾಡಿ, ಎಷ್ಟು ಮಿಷಿನ್ ಇದೆ, ಯಾವ ತರ ಇದೆ ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ಒಂದು ವಿಡಿಯೋ ಮಾಡಿ ನೀಟಾಗಿ ನೆಕ್ಸ್ಟ್ ಇಂದ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾಳೆಯಿಂದ ಇನ್ನೊಂದು ಬ್ಲೌಸ್ ನ ಕಟ್ ಮಾಡ್ತೀನಿ. ಕ್ಯಾಪ್ಸ್ಯೂಲ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಒಬ್ರು ಸಬ್ಸ್ಕ್ರೈಬರ್ 2-3 ಸಲ ಕಾಲ್ ಮಾಡಿ ಕೇಳಿದ್ರು, ಮಾಡಕ್ ಟೈಮ್ ಇಲ್ಲ, ನಮಗೂ ಸ್ವಲ್ಪ ಕೆಲಸ ಐತಿ ಈ ವಾರ ಎಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ಲೀವ್ಸ್ ಬರಲ್ಲ, ಸ್ವಲ್ಪ ಮುಂದಿನ ತರ ಕ್ಯಾಪ್ಸ್ಯೂಲ್ಸ್ ಅಂತೀವಿ ನಾವು. ಅದನ್ನ ಆ ಕ್ಯಾಪ್ಸ್ಯೂಲ್ಸ್ ಯಾವ ತರ ಕಟ್ ಮಾಡೋಂತ ನಾಳೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಡನ್.